ಲೋಕ ಲೂಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರವಿಕೃಷ್ಣ ರೆಡ್ಡಿ ಅವರೇ, ಈಗಷ್ಟೇ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಒಂದು ಮಾತು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ನಮ್ಮ ಸರ್ಕಾರದ ಅಡಿಯಲ್ಲಿ ಅಂತಹ ಯಾವ ಪರಿಸ್ಥಿತಿಯೂ ಇಲ್ಲ, ಭ್ರಷ್ಟಾಚಾರ ಅನ್ನೋದು ನಮಗೆ ಅಂಟಿಲ್ಲ ಅಂತ. ಭಾವನಾ, ನಾನು ಈಗಾಗಲೇ ಕಾರ್ಯಕ್ರಮದ ಆರಂಭದಲ್ಲಿನೇ ಹೇಳಿದೆ, ನೇರವಾಗಿ ಈ ಪ್ರಕರಣದಲ್ಲಿ ಶ್ರೀನಾಥ್ ಜೋಶಿ ತಿಮ್ಮಾಪುರ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಅವರ ಹಲವಾರು ಅವರ ಹತ್ತ ಸಹಾಯಕರನ್ನ 10 ಸಲ ಭೇಟಿ ಮಾಡಿದ್ದಾರೆ ಅನ್ನೋದನ್ನ ಅವರು ಲೋಕಾಯುಕ್ತ ತನಿಖೆಯಲ್ಲಿ ಹೇಳಿದ್ದಾರೆ ಅನ್ನೋದನ್ನ. ಈಗ ತಿಮ್ಮಾಪುರ ಭೇಟಿ ಮಾಡಿದಾರೋ ಇಲ್ವೋ ಅನ್ನೋದನ್ನ ಒಂದು ಬದಿಗಿಟ್ಟು ನೋಡಿದಾಗ ಕುಲ್ಲ ಗೊತ್ತಾಗಿರುವಂತಹದ್ದು ಏನು ಅಂದ್ರೆ, ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದ ನಿಂಗಪ್ಪ ಹಣ ವಸೂಲಿ ಮಾಡ್ತಾ ಇದ್ದ ಮತ್ತು ಶ್ರೀನಾಥ್ ಜೋಶಿ ಆ ಹಣವನ್ನ ತಗೊಳ್ತಾ ಇದ್ದ. ಅಂದ್ರೆ ಆತ ಈಗ ಸದ್ಯದಲ್ಲಿ ಕಿಂಗ್ ಪಿನ್ನು. ಸೊ ಇದು ಎಲ್ಲಿಗೂ ಹೋಗ್ತಾ ಇತ್ತು ಅಂತ ತನ್ನ ಇಲಾಖೆಯ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಹೋಗಿ ಆ ಲೋಕಾಯುಕ್ತದವರಿಗೆ ಲಂಚ ಕೊಡ್ತಾರೆ ಅಂದ್ರೆ ಆ ಇಲಾಖೆಯ ಮಂತ್ರಿಯ ಯೋಗ್ಯತೆ ಏನು? ಆ ಮಂತ್ರಿಗೆ ತನ್ನ ಇಲಾಖೆಯ ಮೇಲೆ ಯಾವ ಹಿಡಿತ ಇದೆ? ತನ್ನ ಇಲಾಖೆಯ ಅಧಿಕಾರಿಗಳು ಲಂಚವನ್ನ ತಾವು ಅಕ್ರಮವಾಗಿ ಮಾಡಿದಂತ ಹಣವನ್ನ ತಗೊಂಡೋಗಿ ಲೋಕಾಯುಕ್ತಕ್ಕೆ ತಮ್ಮ ಮೇಲೆ ತನಿಖೆ ಆಗಬಾರದು ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಅಬಕಾರಿ ಇಲಾಖೆ ಇನ್ನೆಷ್ಟು ಕಡು ಭ್ರಷ್ಟ ಕಡು ನೀಚ ಇಲಾಖೆ ಆಗಿದೆ. ಇದರ ಹೊಣೆಯನ್ನ ಹೊತ್ತಾದ್ರೂ ಇವತ್ತು ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ತಿಮ್ಮಾಪುರ ಖಂಡಿತವಾಗಿ ಹಣ ತಗೊಂಡಿದ್ದಾರೆ. ಈ ಸರ್ಕಾರದ ತಿಮ್ಮಾಪುರ ಮಾತ್ರವಲ್ಲ, 3-4 ಸಚಿವರ ಆಪ್ತ ಕಾರ್ಯದರ್ಶಿಗಳ ಜೊತೆ ಶ್ರೀನಾಥ ಜೋಶಿನೂ ಸಂಪರ್ಕದಲ್ಲಿದ್ದ ಮತ್ತು ಇದೆಲ್ಲವೂ ಒಂದು ಮುಠಾ, ಒಂದು ಮಾಫಿಯಾ ಅನ್ನೋದು ಇವತ್ತು ನಿಜಕ್ಕೂ ನಡೆದಿರುವಂತಹ ವಾಸ್ತವ. ಆದರೆ ಈಗಾಗಲೇ ನಾನು ಹೇಳಿದಾಗೆ ಇದೇ ಇವತ್ತಿನ ಲೋಕಾಯುಕ್ತ BS ಪಾಟೀಲ್ ಶ್ರೀಮತಿಯವರೇನೆ ನನ್ನ ಗಂಡ ಲೋಕಾಯುಕ್ತದಲ್ಲಿದ್ದಾರೆ ಅಂತಲೋ ಏನೋ ಹೇಳ್ಕೊಂಡು ನಮ್ಮಿಂದ ಫೇವರಬಲ್ ಜಡ್ಜ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ಕ್ಲೈಂಟ್ಗೆ ಆಶ್ವಾಸನೆ ಕೊಟ್ಟಿದ್ರು. ಅದು ಕೋಡೆ ಕ್ಲೈಂಟ್ಗೆ ಆಶ್ವಾಸನೆ ಕೊಟ್ಟಿದ್ರು ಅಂತ ಅವ್ರ ಮೇಲೇನೆ ಆರೋಪ ಇದೆ. ಒಟ್ಟಾರೆ ಇದು ಮೇಲಿಂದ ಹಿಡಿದು ಕೆಳಗಿನ ತನಕ ಈ ಲೋಕಾಯುಕ್ತ ಇದೇ ತರಕ್ಕೆ ಭ್ರಷ್ಟವಾಗಿದೆ. ಹಾಗಾಗಿ ಈಗಾಗಲೇ ನಾನು ಹೇಳಿದಾಗೆ ಯಾರು ಯಾವ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಮುಚ್ಚಾಕ್ತಾರೆ ಅಂತ ಗೊತ್ತಿಲ್ಲ. ಮುಚ್ಚಾಕಿದ್ರು ಒಂದು ಮಾತ್ರಕ್ಕೆ ಸತ್ಯ ಏನು ಹೋಗಲ್ವಲ್ಲ, ನಡೆದಿರೋದು ನಡೆದೇ ಇರುತ್ತೆ. ಹಾಗಾಗಿ ನಟರಾಜ್ ಗೌಡ್ರು, ನನಗೆ ಯಾವುದೇ ಪಕ್ಷಗಳ ಪ್ರಭು ವಿಶೇಷವಾಗಿಂತ ನಟರಾಜ್ ಗೌಡ್ರು ಅವ್ರೇನ್ MLA ನಾ MLC ನ 10-15 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಕಾಂಗ್ರೆಸ್ ಪರವಾಗಿ ತುತ್ತೂರಿ ಊದ್ತಾನೆ ಇದ್ದಾರೆ, ಭ್ರಷ್ಟರನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಇದ್ದಾರೆ. ಇವತ್ತಿಗೂ ಅವ್ರಿಗೊಂದು MLC ಆಗಿಲ್ಲ. ಅವರ ಪಕ್ಷದಲ್ಲಿ ವಿರೋಧ ಪಕ್ಷನ ಬಿಡೋಣ, ಆಡಳಿತಾರೂಢ ಪಕ್ಷದ ನಾನು ಕೇಳ್ತೀನಿ, ಈಗ ಅವರು ಸಮರ್ಥನೆ ಮಾಡ್ಕೊಳ್ತಿರೋದ್ರಿಂದಾಗಿ ಈ ಲೋಕಾಯುಕ್ತದಲ್ಲಿ ಹೀಗಾಗಿದೆ, ಇದು ತಪ್ಪು, ಇಲ್ಲಿ ಸುಧಾರಣೆ ಆಗಬೇಕು ಅಂತ ಮಾತಾಡಿರುವಂತ ಒಬ್ಬ MLA, ಬಿಜೆಪಿಯವ್ರಿಗೂ ಇದೇ ಪ್ರಶ್ನೆ ಕೇಳ್ತೀನಿ, ನಾನು JDSಗೂ ಇದೇ ಕೇಳ್ತೀನಿ, ಎಲ್ಲಿ ಕೇಳಿದ್ದಾರೆ? ಹಾಗಾಗಿ ಇವೆಲ್ಲ ಮುಚ್ಚಾಕಬಹುದು, ಹೋಗಬಹುದು, ಆದರೆ ಸತ್ಯ ನಡೆದಿರೋದಿಷ್ಟು. ನಾನು ನಟರಾಜ್ ಗೌಡ್ರಿಗೆ ಕೇಳ್ಕೊಳ್ತೀನಿ, ಸ್ವಾಮಿ ನಿಮ್ಗೆ ಎಷ್ಟು ನಿಮ್ಮ ಪಕ್ಷದಲ್ಲಿ ಹೋಲ್ಡ್ ಇದೆಯೋ ಎಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನೀವು ಪಾಪ MLC ಆಗ್ಬೇಕು ಅಂತ ಬಹಳ ನೀವು ಪ್ರಯತ್ನ ಪಟ್ರೆ ಆಗ್ತಾ ಇಲ್ಲ. ಅದನ್ನ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ. ನಿಮ್ಮ ಪಕ್ಷದಲ್ಲಿ ಕೇಳಿ, ನಿಮ್ಮ ಪಕ್ಷದಲ್ಲಿ ಕೇಳಿ, ಇದು ನಮಗೆ ನೈತಿಕವಾಗಿ ನಾವು ಇದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ತಿಮ್ಮಾಪುರರ ಇಲಾಖೆಯಲ್ಲಿ 10 ಜನ 100 ಜನ ಹೋಗಿ ಲೋಕಾಯುಕ್ತಕ್ಕೆ ಲಂಚ ಕೊಟ್ಟಿದ್ದಾರೆ ಅಂತ ಸಾಬೀತಾಗ್ತಾ ಇದೆ ತನಿಖೆನಲ್ಲಿ. ಹಾಗಾಗಿ ತಿಮ್ಮಾಪುರ ಈ ಕ್ಷಣದಲ್ಲೇ ರಾಜೀನಾಮೆ ಕೊಡಬೇಕು, ಸರ್ಕಾರದ ಘನತೆಯನ್ನ ಎತ್ತಿಡಿಬೇಕು ಅಂತ. ಯಾಕಂದ್ರೆ ನೇರವಾಗಿ ಅವರು ಪ್ರಶ್ನೆ ಮಾಡ್ತಿರೋದು ನಟರಾಜ್ ಗೌಡ್ರೆ. ಇಲ್ಲ, ಈಗ ನೋಡಿ, ಇಲ್ಲಿ ನೀವು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅದೇನು ನಾವು ಆರೋಪ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆರೋಪದಲ್ಲಿ ಈಗ ಎಷ್ಟು ಸತ್ಯಾಂಶ ಇದೆ ಒಂದು ತನಿಖೆಯಿಂದ ಗೊತ್ತಾಗ್ತದೆ. ಈಗ ತಿಮ್ಮಾಪುರ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅಲ್ಲೇನು ಭ್ರಷ್ಟಾಚಾರ ನಡೆದಿದೆ, ಹಣದ ವರ್ಗಾವಣೆ ಆಗಿದೆ, ಹಣ ಹಂಚಿಕೆ ಆಗಿದೆ ಅಂತ ಏನಿಲ್ಲ. ಈ ನಾನು ಪ್ರಕರಣಗಳು ನಡೆದೇ ಇಲ್ಲ, ಇಲ್ಲಿ ಆರೋಪಿಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಮೇಲ್ನೋಟಕ್ಕೆ ಆರೋಪಿಗಳಿರೋದು ಮತ್ತೆ ಅವ್ರು ಸಿಗಾಕೊಂಡಿರೋದು, ಈಗ ಕೇಸ್ ಆಗಿರೋದು, ಇವೆಲ್ಲ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣದಲ್ಲಿ ಲಿಂಕ್ಗೂ ಏನ್ ಹೇಳ್ತೀರಿ ಸರ್? ಸಚಿವರ PAಗಳು ಲಿಂಕ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಏನ್ ಹೇಳಿ? ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ನೋಡಿ, ಈಗ ಸರ್ಕಾರದ ವ್ಯವಸ್ಥೆ ತರ ಒಬ್ಬ ಅಧಿಕಾರಿ ಒಬ್ಬ ಮಂತ್ರಿ ಮೀಟ್ ಮಾಡ್ತಾನೋ, ಒಬ್ಬ PAಗಳನ್ನ ಮೀಟ್ ಮಾಡ್ತಾನೋ, ಸರ್ಕಾರಿ ಅಧಿಕಾರಿಗಳನ್ನ ಮೀಟ್ ಮಾಡ್ತಾನೋ. ನಾನು ಇದ್ರೊಳಗೆ ಪ್ರಕರಣ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ರವಿಕೃಷ್ಣ ರೆಡ್ಡಿ ಹೇಳಿದ್ ಕರೆಕ್ಟ್ ಆಗಿದೆ. ಏನು ಸುಧಾರಣೆ ಆಗಬೇಕು, ಈ ತರ ಮರುಕಳಿಸಬಾರ್ದು. ಇದು ಲೋಕಾಯುಕ್ತ ಅಂದ್ರೆ ಅದಕ್ಕೆ ಬೇರೆ ತರನೇ ಜನ ಒಂದು ಭಾವನೆ ಇಟ್ಕೊಂಡಿದ್ದಾರೆ, ಒಂದು ನ್ಯಾಯಾಲಯ ತರ ಭಾವನೆ ಇಟ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಒಂದ್ ಕಡೆ ಕರಪ್ಷನ್ ಆಗ್ಬೋದು, ಲೋಕಾಯುಕ್ತ ಇಲಾಖೆಯಲ್ಲಿ ಆಗಲ್ಲ. ಯಾಕಂದ್ರೆ ಒಂದು ಸರ್ಕಾರವನ್ನೇ ಬದಲಾವಣೆ ಮಾಡುವಂತ ಒಂದು ಕೆಲಸ ಮಾಡಿತ್ತು ಲೋಕಾಯುಕ್ತ ಗಣಿ ಹಗರಣದಲ್ಲಿ. ಸೊ ಅಷ್ಟು ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಆ ರೀತಿ ಇರ್ಬೇಕಾದ್ರೆ ಈ ತರದ ಪ್ರಕರಣಗಳು ಬಂದಾಗ, ಈ ತರ ಅಧಿಕಾರಿಗಳಿಂದ ಅದಕ್ಕೆ ಕೆಟ್ಟ ಹೆಸರು ಬಂದಾಗ ಅದರ ಸುಧಾರಣೆ ಸರ್ಕಾರ ಕಿಂಚಿತ್ತು ಐಡಿಯಾನೂ ಇರ್ಲಿಲ್ವಾ ಸರ್ ಲೋಕಾಯುಕ್ತದಲ್ಲಿ ಹಿಂಗೊಂದು ನಡೀತಾ ಇದೆ ಅಂತ? ಹೌ ಇಟ್ ಇಸ್ ಪಾಸಿಬಲ್? ಹೆಂಗ್ ಸಾಧ್ಯ ಇದು? ಇಲ್ಲ, ಎಲ್ಲರಿಗೂ ಈಗ ನೋಡಿ, ಈಗ ಕಳ್ತನ ಮಾಡೋರು
ಕುಲ್ಲಂ ಕುಲ್ಲ ಎಲ್ಲರಿಗೂ ಮಾಹಿತಿ ಕೊಡೋ ತರ ಎಲ್ಲರಿಗೂ ಕಾಣಿಸೋ ತರ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮಾಡಿಲ್ಲ ಅಂತ ಹೇಳಿಲ್ಲ. ಅಲ್ಲ ನನಗೆ ಯಾರೋ ಒಬ್ಬ ಅಲ್ಲ ನನಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲ್ ತುಳಿತ ಆಗಿದ್ದು 2 ಗಂಟೆಗಳ ಕಾಲ ಅಧಿಕಾರಿಗಳು ನನಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ ಅಂತ ನಿಮ್ಮ ಸರ್ಕಾರ ಹೇಳುತ್ತೆ. ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳುತ್ತೆ. ಸರ್ಕಾರ ಇರೋದಾದ್ರೂ ಯಾಕೆ ಸರ್ ಏನು ಕೊಡ್ತಿದ್ದೀರಾ ಅಷ್ಟಷ್ಟು ದೊಡ್ಡ ದೊಡ್ಡ ಸ್ಯಾಲರೀಸ್ ಅನ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಗೆ, ಪೊಲೀಸರಿಗೆ? ಸಿಗಬೇಕು, ಈ ಭ್ರಷ್ಟಾಚಾರ ಕಡಿವಾಣ ಆಗಬೇಕು ಅಂದ್ರೆ ಲೋಕಾಯುಕ್ತ ಸುಧಾರಣೆ ಆಗಬೇಕು, ಅಥವಾ ಆಮೇಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂತದೆ. ಯಾರೇ ಎಂಥವನೇ ಇದ್ರು ಕೂಡ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಅದ್ರ ಕೇಸ್ ಹಾಕಿ ಎಲ್ಲರೂ ಜೈಲ್ ಗಟ್ಟೋ ಕೆಲಸ ಖಂಡಿತ ಮಾಡುತ್ತೆ. ಆಮೇಲೆ ಸುಮ್ನೆ ನಮ್ಗೆ ಅನುಮಾನ ಇದೆ ಅನ್ನಕ್ಕೋಸ್ಕರ ನಾವು ಯಾರೋ ಮೇಲೆ, ಮಂತ್ರಿಯ ಮೇಲೆ ಆರೋಪ ಮಾಡೋದು ಸರಿಯಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಲೋಕಾಯುಕ್ತ ಯಾರು ಭ್ರಷ್ಟಾಚಾರ ಆರೋಪಿಗಳಿದ್ದಾರೆ ಅವರು ಯಾರನ್ನ ಭೇಟಿ ಮಾಡಿದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಪಾಲ್ದಾರ ಅಂತ ಹೇಳೋದು ಸರಿಯಲ್ಲ. ರೈಟ್ ಅಶೋಕ್ ಗೌಡ, ಒಬ್ಬ ಮಂತ್ರಿನ 15 ಇಂದ 20 ಬಾರಿ ಕಳೆದ 2 ವರ್ಷದಲ್ಲಿ ಭೇಟಿ ಮಾಡ್ತಾನೆ ಒಬ್ಬ SP ನಿಂಗಪ್ಪ ಅಂತಕ್ಕಂಥವನು, ಸಾರಿ ಶ್ರೀನಾಥ್ ಜೋಶಿ ಅಂತಕ್ಕಂಥವನು ಏನಕ್ಕೆ ಭೇಟಿ ಮಾಡ್ದ? ಇದೆಲ್ಲನೂ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಈಗಾಗಲೇ ಆ ನಿಂಗಪ್ಪ ಅಂತ ಏನಿದ್ದಾನೆ RB ತಿಮ್ಮಾಪುರ ಹೆಸರು ಹೇಳಿದ್ದಾನೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಹರಿದಾಡ್ತಿದೆ. ಎಲ್ಲ ಪತ್ರಿಕೆಗಳಲ್ಲೂ ಸಹ ವರದಿಯಾಗಿದೆ. ನಿಂಗಪ್ಪ ಸ್ಪೋಕ್ ಆನ್ ದ ಟ್ರೂತ್. ಬರೀ 3 ಜನ PS-ಗಳಲ್ಲ, RB ತಿಮ್ಮಾಪುರದ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ. ಇದು ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದಲ್ಲ, ಇವರು BBMP-ಯಿಂದ ವಸೂಲಿ ಮಾಡಿದ್ದಾರೆ, BDA-ಯಿಂದ ವಸೂಲಿ ಮಾಡಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ವಸೂಲಿ ಮಾಡಿದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟಿಂದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ವಸೂಲಿ ಮಾಡ್ತಿದ್ದಾರೆ, ಮೈನಾರಿಟಿ ವೆಲ್ಫೇರ್ ಇಂದನೂ ವಸೂಲಿ ಮಾಡ್ತಾರೆ. ಅಂದರೆ ಯಾವ ರೀತಿ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ. ಅದರಿಂದಾಗಿ ಏನು ರವಿಕೃಷ್ಣಾರೆಡ್ಡಿ ಅವರು ಹೇಳಿದ್ರು, RB ತಿಮ್ಮಾಪುರ ಅವರ ಇಲಾಖೆಯಲ್ಲಿ 10 ಲಕ್ಷ 50 ಲಕ್ಷ 1 ಕೋಟಿ ತೆಗೆದುಕೊಂಡು ಹೋಗಿ ಏನು ಲೋಕಾಯುಕ್ತಕ್ಕೆ ಕೊಡ್ತಾರೆ, ನಮ್ಮ ಮೇಲೆ ರೈಡ್ ಮಾಡಬೇಡಿ, ರೈಡ್ ಮಾಡೋದನ್ನ ಮುಚ್ಚಾಕಿ ಅಥವಾ ನಮ್ಮ ಪ್ರಕರಣಗಳನ್ನ ಮುಚ್ಚಾಕಿ ಅಂತ ಏನು ಕೊಡ್ತಾರೆ, ಇದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಡೀತಾ ಇದೆ. ಯಾಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಲೋಕಾಯುಕ್ತದಲ್ಲಿ ಆಗ್ತಕ್ಕಂಥ ಹಗರಣಗಳು ಆಚೆ ಬರ್ತವೆ? ಯಾಕೆ ಬರ್ತವೆ ಅಂತಂದರೆ, ಇಲ್ಲಿ ಒಂದು DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ನೇರವಾಗಿ ಅಂಗಡಿ ಇಟ್ಕೊತಾರೆ. DK ಶಿವಕುಮಾರ್ ಅಂಡ್ DK ಬ್ರದರ್ಸ್ ಅಂತ ಅಂದ್ಬಿಟ್ಟು ಅಂಗಡಿ ತಗೊಂಡೋಗಿ ನೀವು ಕಪ್ಪು ಕಾಣಿಕೆ ಕೊಡಬೇಕು, ನೀವು ಮಾಡಿದ್ದು ಮಾಡ್ಕೊಬೋದು. ಸಿದ್ದರಾಮಯ್ಯನವ್ರು ಹಂಗಲ್ಲ. ಸಿದ್ದರಾಮಯ್ಯನವ್ರು ಸ್ಮಾರ್ಟು. ಅವ್ರೇನಂತಂದ್ರೆ ಈ ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಅಥವಾ ಬೇರೆ ಸಂಸ್ಥೆಗಳನ್ನ ಬಳಸ್ಕೊಳ್ತಾರೆ. ಎಲ್ಲಿ ಬಳಸ್ಕೊಳ್ತಾರೆ? ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನೀವು ಮಾತಾಡ್ಬೇಕಾದ್ರೆ ನಾನು ಸೈಲೆಂಟ್ ಆಗಿದ್ದೆ. ನಾನು ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾರು ಭ್ರಷ್ಟಾಚಾರ ಮಾಡಿದ್ರು ಅವ್ರು ಜೈಲ್ಗೆ ಹೋಗಿದ್ದಾರೆ, ಅವ್ರಿಗೆ ಜೈಲ್ಗೆ ಹಾಕ್ಸಿ, ತೊಂದರೆ ಇಲ್ಲ. ಒಂದ್ ನಿಮಿಷ, ನೀವು ಅಧಿಕಾರದಲ್ಲಿದ್ದಾಗ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ವಿರೋಧ ಪಕ್ಷದ ಧ್ವನಿಯನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ನಟರಾಜ್ ಗೌಡ್ರೆ. ವಿರೋಧ ಪಕ್ಷದ ಧ್ವನಿಯನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸ 50 ವರ್ಷಗಳಿಂದ ಇಂದಿರಾ ಗಾಂಧಿ ಮಾಡಿದ್ರು. ಇವತ್ತು ನಿಮ್ಮ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ನಾವು ಬಿಡೋದಿಲ್ಲ ಸ್ವಾಮಿ, ನಾವು ಬಿಡೋದಿಲ್ಲ. ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅಂದ್ರೆ ನಿಮ್ಮ ನೈತಿಕತೆ, ಪ್ರಜಾತಂತ್ರ ಎಲ್ಲಿದೆ? ಪ್ರಜಾತಂತ್ರ ಇಲ್ಲ ನಿಮ್ಮಲ್ಲಿ. ವಿರೋಧ ಪಕ್ಷದ ಒಬ್ಬ ವಕ್ತಾರ ಮಾತಾಡ್ತಾರೆ ಅಂದ್ರೆ ನೀವು ಮಾತಾಡಕ್ ಬಿಡಲ್ಲ ಅಂದ್ರೆ ಏನಾಯ್ತು ನಿಮ್ಮ ಅರ್ಥ? ಏನಾಯ್ತು ನಿಮಗೆ ಅರ್ಥ? ಇದು ಎಮರ್ಜೆನ್ಸಿಯ ಪಾರ್ಟ್ 2 ಇದು ಎಮರ್ಜೆನ್ಸಿ ಪಾರ್ಟ್ 2 ನಟರಾಜ್ ಗೌಡ್ರೆ, ಇದು ಜೂನ್ ತಿಂಗಳು ನಡೀತಿದೆ. ಜೂನ್ ತಿಂಗಳು ಎಮರ್ಜೆನ್ಸಿ 50 ವರ್ಷ. ಎಮರ್ಜೆನ್ಸಿ ಲಾಸ್ ಮಾಡಬೇಡಿ. ಇವತ್ತು ಧ್ವನಿ, ಆವತ್ತು ಧ್ವನಿ ಕಡಿಮೆ ಇರಬಹುದು ನಮ್ದು, ಇವತ್ತು ಧ್ವನಿ ಜಾಸ್ತಿ ಇದೆ. ಕಾಂಗ್ರೆಸ್ಸೇತರ ಪಕ್ಷಗಳದು ಧ್ವನಿ ಜಾಸ್ತಿ ಇದೆ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ಎಮರ್ಜೆನ್ಸಿ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.